ಎಗ್ ಆಮ್ಲೆಟ್ ಮಾಡೋದು ಹೇಗೆ ಅಂತ ನೋಡೋಣ. ಇವಾಗ ಸಿಂಪಲ್ ರೆಸಿಪಿ, ಆದರೆ ಇದು ಮಾಡುವ ವಿಧಾನ ಬೇರೆ, ಚೆನ್ನಾಗಿರುತ್ತೆ. ನೋಡ್ಬಿಟ್ಟು ಎಂಜಾಯ್ ಮಾಡಿ. ಈ ಥರನೇ ನಿಮ್ಮ ಮನೆಯಲ್ಲಿ ಮಕ್ಕಳಿಗೆಲ್ಲ ಮಾಡಿಕೊಡಿ. ಇಲ್ಲಿ ನೋಡಿ, ಎಗ್ಗು, ಪೆಪ್ಪರ್ ಪೌಡ್ರು, ಜಿಂಜರ್ ಗಾರ್ಲಿಕ್ ಪೇಸ್ಟು, ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ಕೊತ್ತಂಬರಿ, ಸ್ವಲ್ಪ ಮೆಣಸಿನ್ಕಾಯಿ, ಸ್ವಲ್ಪ ಈರುಳ್ಳಿ. ಈಗ ಮಾಡೋದು ಹೇಗೆ ಅಂತ ನೋಡೋಣ. ಈಗ 2 ಮೊಟ್ಟೆನ ಈ ಥರ ಹೊಡೆದಿಕ್ಕಿದ್ದೀನಿ. ಇದರಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪು, ಜಿಂಜರ್ ಗಾರ್ಲಿಕ್ಕು ಪೇಸ್ಟು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಈ ಥರದ್ದು ಒಂದು ಕಡಾಯಿ ಅಥವಾ ಒಗ್ಗರಣೆ ಹಾಕ್ತೀವಲ್ಲ, ಆ ಥರ ಒಂದು ಇನ್ಸ್ಟ್ರೂಮೆಂಟ್ ತೊಗೊಂಬಿಡಿ. ಚೆನ್ನಾಗಿರುತ್ತೆ. ಇದರಲ್ಲಿ ಎಗ್ ಬಂದು ಸ್ವಲ್ಪ ರೌಂಡ್ಗೆ ತುಂಬ ಚೆನ್ನಾಗಿ ಬರುತ್ತೆ. ಟ್ರೈ ಮಾಡಿ ನೋಡಿ. ಇದು ಕಾದಿದೆ. ಈಗ ಎಗ್ ಮಿಕ್ಸ್ ಮಾಡಿರ್ತೀವಲ್ಲ, ಅದನ್ನು ಹಾಕಿ ಸ್ವಲ್ಪ ಈರುಳ್ಳಿ, ಸ್ವಲ್ಪ ಮೆಣಸಿನ್ಕಾಯಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ ಸ್ವಲ್ಪ ಮೀಡಿಯಂ ಫ್ಲೇಮ್ ಇಟ್ಕೊಂಡ್ಬಿಡಿ. ನೋಡಿ, ಇದಾಗ್ತಾ ಇದೆ. ತುಂಬ ಚೆನ್ನಾಗಿರುತ್ತೆ. ಮನೆಯಲ್ಲಿ ಈ ಥರ ಒಂದು ಸ್ಟೈಲಲ್ಲಿ ಮಾಡಿ. ಯಾವಾಗಲೂ ದೋಸೆ ಥರ ಹಾಕೋಗಿನ ಈ ಥರ ಒಂದು ಸತಿ ಟ್ರೈ ಮಾಡಿ ನೋಡಿ. ಇವಾಗ ಸ್ವಲ್ಪ ಇದಾದಮೇಲೆ ಪೆಪ್ಪರ್ ಪೌಡ್ರನ್ನ ಹಾಕಬೇಡಿ, ಸ್ಪ್ರಿಂಕಲ್ ಮಾಡಿ. ನೋಡಿ ಎಷ್ಟು ಚೆನ್ನಾಗಿ ಬರ್ತಾ ಇದೆ. ಲೋ ಫ್ಲೇಮಲ್ಲೇ ಸ್ವಲ್ಪ ಇದಾಗಲಿ. ಯಾಕೆಂದರೆ ಮೊಟ್ಟೆ ಸ್ವಲ್ಪ ಈಗ ಪಾತ್ರೆಯಲ್ಲಿ ಹಾಕಿರ್ತೀವಲ್ಲ, ದೋಸೆ ಥರ ಹಾಕಿದ್ರೆ ಜಲ್ದಿ ಬೆಂದೋಗ್ಬಿಡುತ್ತೆ. ಇಲ್ಲಾಂದರೆ ಸ್ವಲ್ಪ ಲೇಟ್ ಆಗುತ್ತೆ. ಸಣ್ಣ ಉರಿಯಲ್ಲೇ ಸ್ವಲ್ಪ ಹೊತ್ತಿರಲಿ. ನೋಡಿ, ಈ ಥರ ಬರ್ತಾ ಇದೆಯಲ್ಲ, ಈ ಥರ ಬರಲಿ. ಸಿಂಪಲ್ಲಾಗಿ ಮಾಡ್ಬೋದು. ನೋಡಿ, ಈ ಥರ ಆಗಿದೆ. ಸ್ವಲ್ಪ ಬೇಕು ಅನ್ನೋರು ಖಾರ ಕೂಡ ಆ್ಯಡ್ ಮಾಡ್ಕೋಬೋದು. ಸ್ವಲ್ಪ ಖಾರ ಬೇಕು ಅನ್ನೋರು ಖಾರದ ಪುಡಿನ ಸ್ವಲ್ಪ ಸೇರಿಸ್ಕೋಬೋದು. ಮೇಲಿಂದ ಸ್ಪ್ರಿಂಕಲ್ ಮಾಡ್ಬೋದು. ನೋಡಿ, ಈ ಥರ ತಿರುಗಿಸಿ ಹಾಕಬೇಕು. ನೋಡಿ, ತಿರುಗಿಸಿ ಹಾಕಿದ್ದೀನಿ. ಸ್ವಲ್ಪ ಬ್ರೌನಿಶ್ ಆಗಿ ಇರಲಿ. ಸ್ವಲ್ಪ ಸೀದೋಗಂಗೆ ಬಿಡಬೇಡಿ. ನೋಡಿಕೊಂಡು ನೀಟಾಗಿ ಮಾಡ್ಕೊಳ್ಳಿ. ಮಕ್ಕಳಿಗೆಲ್ಲ ತುಂಬ ಚೆನ್ನಾಗಿರುತ್ತೆ. ಇಡ್ಲಿ ಥರ ಶೇಪ್ ಇರುತ್ತೆ. ನೋಡಿ, ಹೀಗೆ ತಿರುಗಿಸಿ ಹಾಕಿ. ನೋಡಿ, ಎಷ್ಟು ಚೆನ್ನಾಗಿ ಬಂದಿದೆ. ಈ ಥರ ಶೇಪಲ್ಲೂ, ಇಡ್ಲಿ ಶೇಪಲ್ಲೂ ಮಾಡಿಕೊಟ್ರೆ ತುಂಬ ಚೆನ್ನಾಗಿರುತ್ತೆ. ಇಲ್ಲಿ ನೋಡಿ, ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ.